ಸ್ಪೆಷಲ್ ಬೈ ಮಿಸ್ಟರ್ ಚೆಫ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಲ್ಲ ಫ್ರೆಂಡ್ಸ್? ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಗಿಫ್ಟ್ ತಗೊಂಡು ಹೊರಟಿದ್ದಾಳೆ ಬೆಳಗ್ಗೆನೆ ಸ್ಕೂಲ್ಗೆ ಹೋಗುವ ಮುಂಚೆ. ನನ್ನ ಫ್ರೆಂಡ್ ಮಗಂದು ಬರ್ಡೇ ಇತ್ತು ನಿನ್ನೆ, ಸೊ ಇವತ್ತು ಬೆಳಗ್ಗೆನೆ ಗಿಫ್ಟ್ ಕೊಡುವ ಅಂತ ಸೀದಾ ಹೊರಟಿದ್ದಾಳೆ. ತುಂಬ ಚಳಿ, ಸಕ್ಕ ಚಳಿ ಸ್ಟಾರ್ಟ್ ಆಗಿದೆ. ಚಳಿ ಇಲ್ಲ ಅಂತ ಹೇಳಿ ಉಂಟಲ್ಲ, ಈಗ ಸಖತ್ತಾಗಿ ಚಳಿ ಇದೆ. ಚಳಿ ಅಲ್ವಾ ಬೆಳಗ್ಗೆ ಹೀಗೇನೆ. ಈಗ ಸ್ಪೆಷಲ್ ಇವತ್ತು गाजर की हलवा, ಕ್ಯಾರೆಟ್ ಹಲ್ವಾ, ಕ್ಯಾರೆಟಿನ ಹಲ್ವಾ ಮಾಡ್ತಾ ಇದ್ದಾರೆ ಇವತ್ತು. ನನ್ನ ಮಗನ ಬರ್ಡೇ ನವೆಂಬರ್ 29ಗೆ ಆಗಿದೆ, ಬಟ್ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಿಲ್ಲ. ಹಾಗೆ ಈ ವೀಕೆಂಡ್ ಸೆಲೆಬ್ರೇಟ್ ಮಾಡುವಂಥ ಟೈಮ್ ಸಿಕ್ತು. ಸಿಂಪಲಾಗಿ ನಮ್ಮ ವಿಲ್ಲ ಫ್ರೆಂಡ್ಸನ್ನು ಕರೆದು ಮಾಡುವ ಅಂತ, ನಮ್ಮದೇ ಫ್ರೆಂಡ್ಸ್ ಸರ್ಕಲ್ ಜೊತೆ ಒಂದು ಸೆಲೆಬ್ರೇಷನ್. ಇದು ಆರ್ಕ್ ಉಂಟಲ್ಲ, ಇದು ನಾವು ಇಲ್ಲಿ ಆನ್ಲೈನ್ ತಗೊಂಡದ್ದು. ನನ್ನ ಮಗನ ಫಸ್ಟ್ ಬರ್ಡೇಗೆ ತಗೊಂಡದ್ದು ನಾವು. ಆ್ಯಕ್ಚುಲಿ ಅವನ ಫಸ್ಟ್ ಬರ್ಡೇಲೇ ಸೆಲೆಬ್ರೇಟ್ ಮಾಡಿದ್ದು. ಸೊ ಅವನ ಬರ್ಡೇ ನೆಕ್ಸ್ಟ್ ನನ್ನ ಮಗಳದ್ದು, ಈಗ ಒಂದು ಸೆಕೆಂಡ್ ಬರ್ಡೇಗೆ ಕೂಡ ಸೇಮ್ ಯೂಸ್ ಮಾಡ್ತಿದ್ದೀವಿ. ತುಂಬ ಈಸಿ ಇದು ಆರ್ಕ್ ಜಾಯಿನ್ ಮಾಡಲಿಕ್ಕೂ ಈಸಿ, ಹಾಗೆ ಬಲೂನ್ನಲ್ಲಿ ಡೆಕೋರೇಷನ್ ಮಾಡಲಿಕ್ಕೂ ತುಂಬ ಈಸಿ. ಫೈನಲ್ ಆಗಿ ನೋಡಿ ಹೀಗಿದೆ ಡೆಕೋರೇಷನ್. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದು. ಒಂದು 4-5 ಬಲೂನ್ ತಂದು ಮೇಲ್ಗಡೆ ಎಲ್ಲ ನಾವೇ ಇಲ್ಲಿ ಮರದಲ್ಲಿ ಸಿಗ್ತದಲ್ಲ ಸೊಪ್ಪು ಗಿಪ್ಪೆಲ್ಲ ಹಾಕಿ ಫಾರೆಸ್ಟ್ ಮಾಡಿದ್ದು ನಾವೇ. ವಿಲ್ಲದವರೆಲ್ಲ ಸೇರಿ ಸಿಂಪಲ್ ಸೆಲೆಬ್ರೇಷನ್ ಮಾಡುವ ಅಂತ ಮಗಂದು. ಹಾಗೆ ಮಕ್ಕಳಿಗೆ 1-2-3 ಗೇಮ್ಸ್ ಕಂಡಕ್ಟ್ ಮಾಡುವ ಅಂತಿದ್ದೀನಿ. ಯಾವಾಗಲೂ ಯೋಚನೆ ಮಾಡೋದು, ಬಟ್ ಆಗೋದೇ ಇಲ್ಲ. ಇದು ಬ್ಯುಸಿ ಸೆಲೆಬ್ರೇಷನ್ ಟೈಮಲ್ಲೆಲ್ಲ. ಹಾಗೆ ಇವತ್ತೊಂದು ಮಾಡುವ ಅಂತಿದ್ದೀನಿ. ಹೀಗೆ ಅದಕ್ಕೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಹೀಗೆ ಕಲರ್ ವಾಟರ್ ಬಾಟಲ್ಸಲ್ಲಿ ಇಟ್ಟಿದ್ದೀನಿ. ಮತ್ತೊಂದು 2-3 ಗೇಮ್ಸ್ ಮಾಡಿಸುವ ಮಕ್ಕಳಿಗೆ ಅಂತ. ನೋಡಬೇಕು ಹೇಗೆ ನಡೀತದೆ ಅಂತ. ನಾನು ಇವರಿಗೆ ಹೇಳಿ ಹೋಗಿದ್ದು ವ್ಲಾಗ್ ಮಾಡಿ ಅಂತೇಳಿ. ನಾನು ಇದು ಕೇಕ್ ತಗೊಂಡು ಬರುವಾಗ ವ್ಲಾಗ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್. ಅಷ್ಟೊತ್ತವರಿಗೆ ಮರ್ತೋಗಿತ್ತಾ ಅಂತ. ಹಾಗೆ ಬರುವಾಗ ಆನ್ ಮಾಡಿದ್ದು ವ್ಲಾಗ್ ಮಾಡಲಿಕ್ಕೆ. ಕಷ್ಟ ಅಲ್ವಾ, ನಾವು ನಮ್ಮ ಫಂಕ್ಷನಲ್ಲಿ ನಾವೇ ವ್ಲಾಗ್ ಮಾಡ್ತಾ ಇರಲಿಕ್ಕೆ ಕಷ್ಟ. ಯಾರಾದರೂ ಇದ್ದರೆ ವ್ಲಾಗ್ ಮಾಡ್ತಾರೆ, ಆಗ ಈಸಿ ಆಗ್ತದೆ. ನಾವು ನಮ್ಮ ಫಂಕ್ಷನ್ಗೆ ನಾವು ವ್ಲಾಗ್ ಮಾಡ್ಕೊಂಡು ಕೂತ್ರೆ ಫಂಕ್ಷನ್ನ ಹೇಗೆ ಮುಂದೆ ತಗೊಂಡೋಗೋದಲ್ವಾ. ನೋಡಿ ಫ್ರೆಂಡ್ಸ್, ಹೇಗಿದೆ ಕೇಕ್ ಬೇಕ್ ಮಾಡೋದೆಲ್ಲ ನಂದೇ ಫ್ರೆಂಡ್ ಇಲ್ಲಿ ಸೂಪರ್ ಬೇಕರ್ ಅವಳು. ಖುಷಿ ನೋಡಿ ಗಿಫ್ಟ್ ಸಿಕ್ಕಿದ್ದು. ನಾವೇ ವಿಲ್ಲ ಫ್ರೆಂಡ್ಸ್ ಜೊತೆ ಅಂದರೆ ಸಿಂಪಲಾಗಿ ಸೆಲೆಬ್ರೇಷನ್. ಯಾವಾಗಲೂ ನಂದು ಮಗಳದುಂಟಲ್ಲ, ಫಸ್ಟ್ ಇಯರಿಂದ 5th ಇಯರ್ ತನಕ ಒಳ್ಳೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೆ. ಹಾಗೆ ಮಗಂದು ಪಾಪ ಬೇಜಾರಾಗ್ಬಿಡ್ತದಲ್ಲ ಅಂತ ಒಂದು ಸಿಂಪಲಾಗಿ ಮಾಡುವ ಅಂತೇಳಿ ಕೇಕ್ ಕಟ್ಟಿಂಗ್ ಮಾತ್ರ ಒಂದು. ಹಾಗೆ ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಮಾಡುವ ಅಂತ ಅಷ್ಟೇ. ಹಾಗೆ ಗಲ್ಫ್ ಲೈಫ್ ಅಂದರೆ ಅಷ್ಟೇ, ನಾವು ಎಷ್ಟಿದೆ ಅಷ್ಟರಲ್ಲಿ ಎಂಜಾಯ್ ಮಾಡಬೇಕು. ಹಾಗೆ ಇಲ್ಲಿ ನಮಗೆ ಯಾರೆಲ್ಲ ಸಿಗ್ತಾರೆ ಅವರೇ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಗಿಬಿಡ್ತಾರೆ. ಸೊ ಅವ್ರ ಜೊತೆ ಏನಾಗ್ತದೆ ಅಷ್ಟೆಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಗಮ್ಮತ್ತಲ್ಲಿ ಇರಬೇಕು. ಈಗ ವ್ಲಾಗಿಂಗ್ ನನ್ನ ಫ್ರೆಂಡ್ ಕಂಟಿನ್ಯೂ ಮಾಡ್ತಾರೆ. ಸೊ ನಾನು ನನ್ನ ಫ್ರೆಂಡಿಗೆ ಹೇಳಿದೆ ವ್ಲಾಗಿಂಗ್ ನೀವು ಮಾಡಿ ಅಂತ. ಟೈಮಿಂಗ್ಸ್ 7:30 ಅಂತ ಹೇಳಿ ಸ್ಟಾರ್ಟ್ ಆಗುವಾಗ ಒಂದು 8:15 ಆಗಿದೆ. ಅದು ಯಾವಾಗಿದ್ರೂ ಹಾಗೆ ಅಲ್ಲ, ಹೇಳಿದ ಟೈಮಿಗೆ ನನ್ನ ಮಗಳಿಗೆ ಕೋಪ ಬಂತು ನೋಡಿ. ನನ್ನ ಸೈಡ್ ಬಾ ಅಂತ ಹೇಳಿದೆ. ಅದಕ್ಕೆ ಎಲ್ರಿಗಿಂತಲೂ ಸೂಪರ್ಬಾಗಿ ರೆಡಿಯಾಗಿದ್ದು ನನ್ನ ಮಗ ಮತ್ತು ಮಗಳು. ಹಾಗೆ ನಾವು ಮೊನ್ನೆ ಮಾಲ್ಗೆ ಹೋದಾಗ ನನ್ನ ಮಗಳು ಉಂಟಲ್ಲ 2 ನಂಬರ್ ಬರೆದಂಥ ಒಂದು ಕ್ಯಾಂಡ್ಲ್ ತಗೊಂಡಿದ್ಲು. ಸೊ ಅವಳಿಗೆ ಸಡನ್ ನೆನಪಾಯಿತು, ಮಮ್ಮ ಕ್ಯಾಂಡ್ಲ್ ಎಲ್ಲಿ ಅಂತ. ಅದನ್ನ ಹುಡುಕ್ತಾ ಇದ್ದಲ್ಲ, ಅವಳಿಗೆ ಬೇಕು ಅಂತ ಹೇಳ್ತಾ ಇದ್ಲು. ಬ್ರದರ್ ಬರ್ಡೇಗೆ ಅಂತ ತಂದದ್ದು ಅಂತ, ಅದು ಸಿಗಲಿಲ್ಲ, ಅವಸರದಲ್ಲಿ ಎಲ್ಲೋ ಹೋಯ್ತು. ಇವತ್ತು ಅಶ್ವಿನಿಯ ಮಗನ birthday. ಅದಕ್ಕೆ ಇಲ್ಲಿ ಒಂದು ಪುಟ್ಟ ಸೆಲೆಬ್ರೇಷನ್ ಆಗ್ತಾ ಉಂಟು. ನಿಮ್ಮ ಬ್ಲಾಗರ್ ಅಶ್ವಿನಿ ಫೋಟೋ
ಆಯಿತು, ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ದೀವಿ. ಈಗ ಎಲ್ಲರನ್ನು ಕರೆದು ಒಂದೊಂದು ಫೋಟೋ ತೆಗಿವ ಅಂತ ಹೇಳ್ತಾ ಇದ್ದೀನಿ. ಫೋಟೋ ತೆಗೆದ್ರೆ ಯಾವಾಗಲೊಂದು ಮೆಮರೀಸ್ಗೆ ಇರ್ತದಲ್ವಾ ಅಂತ. ಅದಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿಕೊಂಡೆ ನನ್ನ ಫ್ರೆಂಡ್ ರೆಕಾರ್ಡ್ ಮಾಡ್ತಿದ್ದಾರಾ ಇಲ್ವಾ ವ್ಲಾಗಿಂಗ್ ಅಂತ. ಪಾಪ ಪರ್ಫೆಕ್ಟಾಗಿ ಮಾಡ್ತಾ ಇದ್ರು. അവനെന്തോ പേടിച്ച പോലെ നോക്കുന്നത്. കിട്ടില്ല. പിന്നെ കൊടുക്കുക. സ്മൈൽ പ്ലീസ്. ലുക്ക് മീ, ലുക്ക് ഹിയർ. ലുക്ക് അറ്റ് മീ. ലുക്ക് അറ്റ് മീ. ನಮ್ಮದೊಂದು ಫಸ್ಟಿಗೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಆಮೇಲೆ ಎಲ್ಲರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳುವ ಅಂತ. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದು. ಒಂದು ಸ್ವಲ್ಪ ಬಲೂನ್ ತಗೊಂಡಿದ್ದೆ ನಾನು. ಅದರಲ್ಲೊಂದು ಎಷ್ಟು ಜಾಸ್ತಿ ಇಲ್ಲ, ಒಂದು 10 to 20 ಬಲೂನ್ ಸಿಕ್ಕಿತ್ತು ಅಷ್ಟೇ. ಆಮೇಲೆ ಎಂತ ಮಾಡಿದ್ದು ಗೊತ್ತುಂಟ, ಆರ್ಕ್ ಮೇಲ್ಗಡೆ ನೀವು ಸರಿ ಅಬ್ಸರ್ವ್ ಮಾಡಿದರೆ ಕಾಣಿಸ್ಬೋದು, ಇದು ನೀಮದು ಲೀಫ್ ಇದೆಲ್ಲ, ಆ ನೀಮಿನ ಲೀಫನ್ನೆಲ್ಲ ನೋಡಿ ಮೇಲೆ ಹ್ಯಾಂಗ್ ಮಾಡಿ ಡೆಕೋರೇಷನ್ ಮಾಡಿದ್ದು. ಆ ಸೈಡ್ ಈ ಸೈಡ್ ಸ್ವಲ್ಪ ಬಲೂನ್ ಹಾಕಿದ್ದು. ಮತ್ತು ಅದರ ಜೊತೆಗೆ ಬಲೂನ್ಸ್ ಜೊತೆ ಒಂದು ಟೇಬಲ್ ಕವರ್ ಸಿಕ್ಕಿತ್ತು, ಅದನ್ನ ಬ್ಯಾಕ್ಗ್ರೌಂಡ್ ಆಗಿ ಯೂಸ್ ಮಾಡಿ ಅದರ ಕೆಳಗಡೆ ನನ್ನ ಮಗನ ಫೋಟೋ ಆಗಿದ್ದು. ಅದು ಫಸ್ಟ್ ಇಯರ್ ಬರ್ಡೇ ಟೈಮಲ್ಲಿ ನಾವು ಒಂದು ಫ್ಲೆಕ್ಸ್ ಟೈಪ್ ಸಣ್ಣದು ಮಾಡಿಸಿದ್ವಿ. ಅದನ್ನು ಕಟ್ ಮಾಡಿ ಅವನ ಫೋಟೋನೆಲ್ಲ ಕೆಳಗೆ ಹಾಕಿ, ಆಮೇಲೆ ಮೇಲ್ಗಡೆ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಅದೇ ಟೇಬಲ್ ಕವರ್ ಅಂತ ಸಿಕ್ಕಿತ್ತಲ್ಲ ಅದನ್ನೆಲ್ಲ ಹಾಕಿ ಆಚೀಚೆ ಪಾಟೆಲ್ಲ ಇಟ್ಟು ಒಂದು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಎಲ್ಲರನ್ನು ಕರಿತಾ ಇದ್ದೆ, ಬನ್ನಿ ಬನ್ನಿ ಫ್ಯಾಮಿಲಿ ಬಂದು ಫೋಟೋ ತೆಗೆಸ್ಕೊಳ್ಳುವ ಅಂತ. ಎಲ್ಲರೂ ಬೇಡ ಸಾಕು ಅಂತ. ನಾನು ಬನ್ನಿ ಎಲ್ಲರೂ ಒಂದೊಂದು ಫ್ಯಾಮಿಲಿಯವರು ಬಂದರೆ ಯಾವಾಗಲೂ ನನಗೆ ನೋಡಿ ಗೊತ್ತಾಗ್ತದಲ್ಲ ಯಾರೆಲ್ಲ ಇದ್ದರು ಅಂತ. ಹಾಗೆ ಇದೊಂದು ನಮ್ಮದೇ ನೇಬರ್ ಮನೆಯ ಮಕ್ಕಳು ಎಲ್ಲರೂ. ನಿಮ್ಮ ಬ್ಲಾಗರ್ ನೋಡಿ ಇಲ್ಲಿ. ಕಾಲು ಗುಂಡಿ. ನಾನು ಬೇರೆ ಮನೆಯಲ್ಲಲ್ವ ಇದು ಫಂಕ್ಷನ್ ಮಾಡಿದ್ದು ಹೊರಗಡೆ, ಹಾಗೆ ಚಪ್ಪಲೆಲ್ಲ ಹಾಕ್ಕೊಂಡಿರಲಿಲ್ಲ. ಸೊ ಮೊದಲೇ ಶಾರ್ಟ್ ವಿತೌಟ್ ಚಪ್ಪಲ್ಲು ಎಲ್ಲರ ಮುಂದೆ ಶಾರ್ಟ್ ಕಾಣ್ತೀನಿ ಅಂತೇಳಿ ಕಾಲು ಎತ್ತಿ ನಿಂತ್ಕೊಂಡು ಫೋಟೋಗೆ ಹೋಸ್ ಕೊಡ್ತಿದ್ದೆ. ಅದಕ್ಕೆಲ್ಲ ತಮಾಷೆ ಮಾಡ್ತಾಯಿದ್ರು. ಮತ್ತೊಂದು ವಿಷಯ ಹೇಳಲಿಕ್ಕಿತ್ತು ಫ್ರೆಂಡ್, ಎಂತ ಗೊತ್ತುಂಟಾ, ಇದು ಡೆಕೋರೇಷನ್ ಮಾಡಿದಾರಲ್ಲ ನನ್ನ ಫ್ರೆಂಡ್ ದೀಪಿಕಾ ಅಂತಿದ್ದಾರೆ, ಅವರು ಮತ್ತು ಅವರ ತಮ್ಮ ಸೇರಿ ಇಬ್ಬರು ಸೇರಿ ಡೆಕೋರೇಷನ್ ಮಾಡಿದ್ದು. ಸೊ ಇದರ ಐಡಿಯಾಸ್ ಎಲ್ಲ ಅವರೇ, ಯಾಕೆಂದರೆ ಅವ್ರದ್ದು ಕೂಡ ಒಂದು ಇವೆಂಟ್ಸ್ ಇದೆ ಮ್ಯಾಂಗ್ಳೂರಲ್ಲಿ, ಸ್ಪಾರ್ಕ್ ಇವೆಂಟ್ಸ್ ಅಂತ. ಸೊ ಅವರಿಗೆಲ್ಲ ತುಂಬ ಐಡಿಯಾಸ್ ಇರುತ್ತಲ್ಲ ಹೇಗೆ ಸೆಟಪ್ ಮಾಡ್ಬೋದು ಅಂತ. ಸೊ ಅವರೇ ಫಟಾಫಟ್ ಎಲ್ಲ ಇದು ಸೆಟಪ್ ಮಾಡಿದ್ರು ನೋಡಿ. ಸಿಂಪಲಾಗಿ ಸ್ವಲ್ಪ ಬಲೂನ್ ಮತ್ತು ಬದ್ದ ಲೀಫ್ ಅದೆಲ್ಲ ಹಾಕಿ ಫಾರೆಸ್ಟ್ ಥೀಮ್ ಥರ ಸೆಟಪ್ ಮಾಡಿ ಕೊಟ್ಟದವರು.
ಇವರು ಅಶ್ವಿನಿದ್ದು ಫ್ರೆಂಡು ಇವರು ಓಕೆ ഞാൻ കട്ട് മൻപേ ಯಾವ ಅಶ್ವಿನಿ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಶ್ವಿನಿ ಎಂದೆಲ್ಲ ಕಂದೆ ಅಶ್ವಿನಿಂದು ಬೋರ್ಡ ಈಗ ಕೇಕ್ ಮೇಲೆ ಇಟ್ಟ ಡೆಕೋರೇಷನ್ ಎಲ್ಲ ಇತ್ತಲ್ಲ, ಮಗನ ಟಾಯ್ಸ್ ಎಲ್ಲ ತೆಗೆದ ಮೇಲೆ ನೋಡಿ, ಈಗ ಇದು ಆ್ಯಕ್ಚುಲ್ ಕೇಕ್. ಆ್ಯಕ್ಚುಲಿ ಫಾಂಡೆಂಟ್ ಕೇಕೆಲ್ಲ ಅಷ್ಟು ಒಳ್ಳೆಯದಲ್ಲ. ಸೊ ನಾವು ಯಾವಾಗಲೂ ಹೀಗೆ ಸಿಂಪಲ್ಲಾಗಿ ಕೇಕ್ ಮಾಡಿ ಟಾಯ್ಸ್ ಅದೆಲ್ಲ ಇಟ್ಟರೆ ಆಯ್ತಲ್ಲ, ಡೆಕೋರೇಷನ್ ಆಗುತ್ತೆ ಚೆಂದ. ಥೀಮ್ ಪ್ರಕಾರನೇ ಒಂದು ಕೇಕ್ ಆಗ್ತದೆ. ಹಾಗೆ ಈಗ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೇಕ್ ಕೊಡಬೇಕು. ಮತ್ತು ಕೇಕ್ ಬೇರೆ ನನ್ನ ಫ್ರೆಂಡಿಗೆ ಬೇಕ್ ಮಾಡಿದಲ್ಲ. ಸೊ ನಮಗೆ ನೋಡಿ, ಈಗ ಶಾಪಿಂದೆಲ್ಲ ತರುವಾಗ ಅವರು ಸ್ಪಾಂಜಲ್ಲಿ ಎಷ್ಟು ಡೇಸ್ ಮುಂಚೆ ಪ್ರಿಪೇರ್ ಮಾಡಿರ್ತಾರೆ ಎಂತ ಐಡಿಯಾ ಇರೋದಿಲ್ಲ. ನೋಡಿ, ಹೀಗೆ ಹೋಮ್ ಮೇಡ್ ನಾವು ಕೇಕ್ ತಗೊಂಡಾಗ ಎಷ್ಟು ಒಳ್ಳೆಯದು. ಅದು ಬೇರೆ ಇವಳು ಫ್ರೆಶ್ ಆಗಿ ಬೆಳಗ್ಗೆನೇ ಮಾಡಿ ಸಂಜೆ ಆಗುವಾಗ ಕೇಕ್ ರೆಡಿ ಮಾಡ್ತಾಳೆ. ಎಷ್ಟು ಸಖತ್ತಾಗಿದೆ ಗೊತ್ತುಂಟ, ಸೂಪರ್ ಟೇಸ್ಟ್. ನಮಗೆ ಆ್ಯಕ್ಚುಲಿ ಇಲ್ಲಿ ಮಾಲಿಂದ ತರುವ ಕೇಕ್ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ. ಇವಳು ಮಾಡೋ ಕೇಕ್ ಉಂಟಲ್ಲ, ಆಸಮ್ ಕೇಕ್ ಮಾತ್ರ. ಇಲ್ಲಿ ಮಕ್ಕಳಿಗೆ ಹಬ್ಬವೇ ಹಬ್ಬ. ಕೇಕ್ ತಿನ್ನೋದೇನು, ಕಪ್ ಕೇಕ್ ತಿನ್ನೋದೇನು, ಜ್ಯೂಸ್, ಚಿಪ್ಸ್, ಅದು ಇದು ಅಂತ ಎಲ್ಲ ಇತ್ತು. ಎಲ್ಲ ಮಕ್ಕಳು ಅದೇ ತಿಂದು ಬೇಗ ಹೊಟ್ಟೆ ಗಟ್ಟಿ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮದಿಲ್ಲಿ ಕೇಕ್ ಕಟ್ಟಿಂಗ್ ಎಂಥದೇ ಪ್ರೋಗ್ರಾಮ್, ಎಂಥದೇ ಫಂಕ್ಷನ್ ಇರಲಿ, ಕೇಕ್ ಡಿಮ್ಯಾಂಡ್ ಇರುವಷ್ಟು ಯಾವುದಕ್ಕೂ ಡಿಮ್ಯಾಂಡ್ ಇಲ್ಲ. What's is eating so many things. They eating. This guy is just come and he is eating cake. ಆ್ಯಕ್ಚುಲಿ ನಾವು ವಿಲ್ಲದಲ್ಲಿ ಸ್ಟೇ ಆಗುವ ಕಾರಣ ನಮಗೆ ಇಷ್ಟು ಅಡ್ವಾಂಟೇಜ್ ನೋಡಿ. ಮತ್ತು ನಮ್ಮ ವಿಲ್ಲ ಕೂಡ ಅಷ್ಟು ಎಕ್ಸ್ಟೆಂಡ್ ಮಾಡಿ ಅಲ್ಲೆಲ್ಲಿ ರೂಮೆಲ್ಲ ಕಟ್ಟಲಿಲ್ಲ. ನಮಗೆ ನಮ್ಮ ಮನೆಯ ಫ್ರಂಟ್ ತುಂಬ ಜಾಗ ಇದೆ. ಸೊ ಆ ಜಾಗದಲ್ಲೇ ನೋಡಿ ನನಗೆ ಹೀಗೆ ಫಂಕ್ಷನ್ ಎಲ್ಲ ಮಾಡಲಿಕ್ಕೆ ಆಗ್ತದೆ. ನಾವೆಲ್ಲ ಮಕ್ಕಳ ಬರ್ಡೇ ಉಂಟಲ್ಲ, ಹೊರಗಡೆ ಹೇಗೆ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನನಗೆ ತುಂಬ ರೆಕಾರ್ಡ್ ಮಾಡಲಿಕ್ಕೆ ಆಗಿಲ್ಲ. ಆದರೆ ನೆಕ್ಸ್ಟ್ ನಾನು ಗೇಮ್ಸ್ ಎಲ್ಲ ಇಟ್ಟಿದ್ದೆ. ಸೊ ಅದು ನೆಕ್ಸ್ಟ್ ನಾನು ವ್ಲಾಗಲ್ಲಿ ಹಾಕ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.